ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಮಣ್ಣಂಗೆ ಕುಸ್ತಿಪಟು ಅಂದರೆ ಗರಡಿ ಮನೆಗೆ ಹೋಗಬೇಕು ಅಂತ ಆಗಿರುತ್ತೆ. ಹಂಗಾಗಿ ಐಶುಗೆ ಅದು ಗೊತ್ತೇ ಇರಲ್ಲ. ಅವಳು ಏನೋ ಮಾಡಿಕೊಂಡು ಮನೆಯಲ್ಲೇ ಇರ್ತಾಳೆ, ಬರೀ ಕಿತಾಪತಿ ಮಾಡಿಕೊಂಡು. ಗರಡಿ ಮನೆಗೆ ಹೋಗಬೇಕು ಅನ್ನೋದು ಗೊತ್ತಿರಲ್ಲ, ಆದರೆ ಅಜ್ಜಿಗೆ ಗೊತ್ತಿರುತ್ತೆ. ಅದು ಅಜ್ಜಿ ಏನು ಮಾಡುತ್ತೆ, ಹೇಳಿರಲ್ಲ. ಇನ್ನು ಅಜ್ಜಿಗೆ ಗೊತ್ತಿದ್ರೂ ಕೂಡ ಅಜ್ಜಿ ಹೇಳಿರಲ್ಲ, ಸುಮ್ಮನೆ ಇರುತ್ತೆ. ಇವಳು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಫ್ರೆಂಡ್ ಹತ್ರ. ಮತ್ತು ನಾನು ರೆಡಿಯಾಗಿ ಬರ್ತೀನಿ ಕಣೆ, ನೀನು ಕ್ಯಾಬು ರೆಡಿ ಮಾಡಿ ಕಳಿಸು ಅಂತೇಳಿ. ಅದನ್ನು ಅಜ್ಜಿ ಬಂದು ಕೇಳಿಸ್ಕೊತಾ ಇದೆ ಅಂತ ಇವಳಿಗೆ ಗೊತ್ತಿರಲ್ಲ ಫಸ್ಟಿಗೆ. ಆಮೇಲೆ ಏನಾಗುತ್ತೆ, ಇಲ್ಲಿ ನಾನು ಬರೋದಕ್ಕೆ ಏನು ತೊಂದರೆ, ನೀನು ಬರೋದಕ್ಕೆ ಏನೇ ತೊಂದರೆ ಆಗಿದೆ, ಹಳ್ಳಿಲೇ ಇರಬೇಕು ಅಂತಿದೀಯಾ, ಬರಬೇಕು ತಾನೇ ನೀನು, ಅಲ್ಲಿಂದ ಬರೋದೇನು ಅಂತ ಮಹಾ ಕಷ್ಟ ಅನ್ನಂಗೆ ಆಡ್ತೀಯಲ್ಲ ಅಂತ ಅವಳು ಅಂತಾಳೆ ಫ್ರೆಂಡು. ಅದಕ್ಕೆ ಐಶು ಅಂತಾಳೆ, ಇಲ್ಲ ಇಲ್ಲೊಂದು ಅಜ್ಜಿ ಇದೆ ಕಣೆ, ಅಜ್ಜಿ ಅಂತೂ ಹದ್ದಿನ ಕಣ್ಣು, ನನ್ನನ್ನೇ ಕಾಯ್ತಾ ಇರುತ್ತೆ ಯಾವಾಗಲೂ, ಆಚೆ ಈಚೆ ಹೋಗೋಕ್ಕೆ ಬಿಡಲ್ಲ ಕಣೆ ಅದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ತಾನೇ, ಅಜ್ಜಿ ಏನು ಮಾಡುತ್ತೆ, ಅಜ್ಜಿ ಇಲ್ಲದೇ ಇದ್ದಾಗ ಬಂದುಬಿಡು ಅಂತ ಹೇಳ್ತಾಳೆ. ಸರಿ, ಇವಾಗ ಅದನ್ನೇ ಆಲೋಚನೆ ಮಾಡ್ತಾಯಿದ್ದೀನಿ. ಮೊನ್ನೆ ಹಂಗೆ ಆಯಿತು, ಬರೋಣ ಅಂತ ಹೊರಟ್ರೆ ಅಜ್ಜಿ ಬಿಡಲಿಲ್ಲ, ಕೊನೆಗೂ ಹಿಡಿದುಬಿಡ್ತು. ಈಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ನಾನು ರೆಡಿಯಾಗಿ ಇನ್ನೇನು ಹೊರಟೆ ಅಂದಾಗ ನೀನು ಕ್ಯಾಬ್ ಬುಕ್ ಮಾಡಿ ಕಳಿಸ್ಬಿಡು, ನಾನು ಅದರಲ್ಲಿ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಸರಿ ಬಿಡು, ಆಯಿತು, ಬಂದುಬಿಡು. ಮತ್ತು ಅಲ್ಲಿ ನಿನ್ನ ಜೀವನ ಅಲ್ಲಾಗಲ್ಲ, ಹಳ್ಳೀಲಿ ಏನು ಮಾಡ್ತೀಯ ನೀನು, ಹಳ್ಳಿಲೇ ಇರಬೇಕು ಅಂತ ಡಿಸೈಡ್ ಏನಾರು ಮಾಡಿದ್ದೀಯೇನೆ ಅಂತಾನೆ. ಇಲ್ಲಪ್ಪ, ಅಯ್ಯೋ ದೇವರೇ, ಈ ಕೊಂಪೆ ಒಳಗೆ ಇರೋಕ್ಕಾಗುತ್ತೇನೆ, ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾನು ಯಾವ ಕಾರಣಕ್ಕೂ ನಾನು ಬಂದುಬಿಡ್ತೀನಿ, ಹಂಗೆ ಮಾಡು ಅಂತ. ಅಜ್ಜಿ ಅದನ್ನು ಬಂದು ಕೇಳಿಸ್ಕೊಳಕ್ಕೆ ಬರ್ತಾ ಇರುತ್ತೆ ಅಂತ ಗೊತ್ತಾಗ್ಬಿಡ್ತೀವಿ ಇವಳಿಗೆ. ತಕ್ಷಣ ಅಯ್ಯೋ, ಈ ಹಳ್ಳಿ ಎಷ್ಟು ಚೆನ್ನಾಗಿದೆ ಗೊತ್ತೇನೆ, ತುಂಬ ಚೆನ್ನಾಗಿದೆ, ಜನ ಎಷ್ಟು ಒಳ್ಳೆಯವ್ರು ಗೊತ್ತೇನೆ, ಮನೆ ಎಷ್ಟು ಚೆನ್ನಾಗಿದೆ ಗೊತ್ತೇನೆ, ಹಳ್ಳಿ ಅಂದರೆ ಹಿಂಗಿರ್ಬೇಕಪ್ಪ, ವಾತಾವರಣ ತುಂಬ ಚೆನ್ನಾಗಿದೆ ಕಣೆ, ಏನು ಇದಕ್ಕಿದ್ದಂಗೆ ಪ್ಲೇಟ್ ಚೇಂಜ್ ಮಾಡಿದ್ಲಲ್ಲ ಅಂತ ಇವಳು ಆಶ್ಚರ್ಯವಾಗಿ ಕೇಳ್ತಾ ಇರ್ತಾಳೆ. ಏನೇ ಆಯಿತು ನಿನಗೆ ಅಂತ. ಅಯ್ಯೋ, ನಿನ್ನ ತುಂಬ ಚೆನ್ನಾಗಿದೆ ಕಣೆ, ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಳ್ತಾರೆ, ಒಂಚೂರು ಪ್ರಾಬ್ಲಮೇ ಇಲ್ಲ, ಅಷ್ಟು ಚೆಂದ ನೋಡ್ಕೊಳ್ತಾರೆ. ಇಂಥ ಮನೆಯಲ್ಲಿ ಸೊಸೆಯಾಗಿ ಬಂದೀನಿ ಅಂದರೆ ನನ್ನದೇ ಪುಣ್ಯ ಅಂದ್ಕೋಬೇಕು ಕಣೆ ಅಂತೆಲ್ಲ ಹೇಳ್ತಿರ್ತಾಳೆ. ಅಯ್ಯೋ, ಹೊಗಳ್ತೈತೆ ಹುಡುಗಿ ಅಂದ್ಕೊಂಡು ಅಜ್ಜಿ ಖುಷಿಯಾಗಿ ಕೇಳಿಸ್ಕೊಂಡು ಆಚೆ ಹೋಗುತ್ತೆ. ಆಮೇಲೆ ಹೋದ್ಮೇಲೆ ಐಶು ಹೇಳ್ತಾಳೆ, ಅಜ್ಜಿ ಇಲ್ಲೇ ಬಂದು ಕೇಳಿಸ್ಕೊತಾ ಇತ್ತು ಕಣೆ, ಅದಕ್ಕೆ ಹಿಂಗಂದೆ ಅಂತ. ಸರಿ ಬಿಡು, ಆಯಿತು, ನೀನು ಯಾವತ್ತು ರೆಡಿ ಅಂತೀಯ ಅವತ್ತು ಕ್ಯಾಬ್ ಕಳಿಸ್ತೀನಿ, ಬೇಗ ಬಂದುಬಿಡು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಅಷ್ಟು ಹೇಳಿ ಸುಮ್ಮನಾಗುತ್ತೆ, ಫ್ರೆಂಡ್ ಅಷ್ಟು ಹೇಳಿ ಸುಮ್ಮನಾಗ್ತಾಳೆ. ಅಜ್ಜಿ ಐಶು ಅಂತ ಬರುತ್ತೆ. ಏನಜ್ಜಿ ಅಂತಾಳೆ. ಅದಕ್ಕೆ ಹಿಂಗೆ ಇವತ್ತು ಕುಸ್ತಿಪಟು ಇದೆ ಗರಡಿಲಿ, ಹೋಗೋಣ ಅಂತ, ರಾಮಣ್ಣಂದು ಇದೆ ನೋಡಿ ಅಂತೆ, ಹೋಗೋಣ ಅಂತ ಹೇಳುತ್ತೆ. ರಾಮಣ್ಣಂದು ಇದೆಯಾ, ಕಲಿಸ್ತೀನಿ ನೋಡಿ ಇವತ್ತು ಬುದ್ಧಿಯ, ಹೌದಾ ಅಂತ ಹೇಳ್ಬಿಟ್ಟು ಹೊರಡಬೇಕು ಇವಳು. ಅಷ್ಟೊತ್ತಿಗೆ ಅಲ್ಲಿ ಬೆಂಗಳೂರಲ್ಲಿ ಮದುವೆ ನಿಂತೋದ ಅಂಥವನು, ಇವಳನ್ನ ಮದುವೆ ಆಗಬೇಕಾದಂಥವನು ಊರು ಹುಡುಕೊಂಡು ಅಲ್ಲಿಗೆ ಬರ್ತಾನೆ. ಅವನು ಅವನ ಫ್ರೆಂಡು ಅಲ್ಲಿಗೆ ಬಂದು ಅಲ್ಲೊಂದು ಅಂಗಡೀಲಿ ಸಿಗರೇಟ್ ತಗೊಳ್ಳೋಕ್ಕೆ ಅಂತ ಹೋಗ್ತಾನೆ. ಸಿಗರೇಟ್ ತಗೊಂಡಾಯಿತು. ಆಮೇಲೆ ಫ್ರೆಂಡಿಗೆ ಹೇಳ್ತಾನೆ ದುಡ್ಡು ಕೊಡು ಅಂತೇಳಿ ದುಡ್ಡು ಕೊಡ್ತಾನೆ. ಅದನ್ನು ಈ ರಾಮಣ್ಣನ ಫ್ರೆಂಡ್ ಇಲ್ಲಿರ್ತಾನಲ್ಲ, ಅವನು ನೋಡ್ಕೊಂಡಿರ್ತಾನೆ. ನೋಡಿಕೊಂಡು ತಕ್ಷಣ ವಿಷಯ ತಿಳಿಸ್ಬೇಕು ಹೋಗಿ ರಾಮಣ್ಣಂಗೆ ಅಂತ ಹೋಗ್ತಾನೆ. ರಾಮಣ್ಣ ಐಶು ಮನೆಗೆ, ನಿಮ್ಮ ಮನೆಗೇ ಹೋಗ್ತಾ ಇದ್ದಾರೆ ಕಣೋ ಅವರು ಅಂತೇಳಿ. ಯಾರು ಅಂತಂದರೆ ಹಿಂಗೆ ಅಲ್ಲಿ ಮದುವೆ ಆಗಬೇಕು ಅಂತೇಳಿ ಕೊನೆಗೆ ಸ್ಟೇಷನಲ್ಲಿ ಪೊಲೀಸರು ಇಟ್ಕೊಂಡು ಹೋಗಿದ್ರಲ್ಲ, ಅವನೇ ಬಂದಿರೋದು ಅಂತ. ಅವನಿಗೆ ಕಲಿಸ್ತೀನಿ ನೋಡು ಬುದ್ಧಿ ಅಂತ ಹೇಳ್ಕೊಂಡಿರ್ತಾನೆ. ಆಮೇಲೆ ಇವಳಿಗೆ ಅದು ಗೊತ್ತಿರಲ್ಲ, ಇವಳು ರೆಡಿ ಆಗ್ತಿರ್ತಾಳೆ. ಅಂತೂ ಇಂತೂ ಮನೆ ಹುಡುಕೊಂಡು ಹೋಗ್ತಾನೆ. ಸರಿ, ನಾನೇ ಹೋಗ್ತೀನಿ ಮನೆಗೆ ಅಂತೇಳಿ ಹೋಗ್ತಾನೆ. ಹೋಗ್ಬಿಟ್ಟು ಐಶು ಅಂತ ಹುಡುಕ್ತಾನೆ. ಆಮೇಲೆ ಐಶು ಸಿಗ್ತಾಳೆ. ಸಿಕ್ಕಿದ ಮೇಲೆ, ನೀನು ಮತ್ತೆ ಯಾವ ಮುಖ ಬಿಟ್ಕೊಬಂದಿದೀಯ, ನಾಚಿಕೆ ಆಗಲ್ವ ನಿನಗೆ, ಇಷ್ಟೆಲ್ಲ ಆದಮೇಲೂ ಮುಖ ಬಿಟ್ಕೊಬಂದಿದೆಯಲ್ಲ, ನಿನಗೇನು ಅನಿಸ್ಬೇಕು, ಸ್ವಲ್ಪನಾರ ನಾಚಿಕೆ ಅನ್ನೋದು ಬೇಡವಾ, ನೀನು ಅದೇನು ಹಂಗಾಯಿತು, ನಿನಗೂ ಗೊತ್ತಿದೆಯಲ್ಲ, ಈ ಹಳ್ಳಿ ಕೊಂಪೆ ಒಳಗೆ ಹೆಂಗಿರೋಕ್ಕಾಗುತ್ತೆ, ನೀನು ಇಲ್ಲಿರೋಕ್ಕಾಗಲ್ಲ, ನಿನ್ನ ಅಚೀವ್ಮೆಂಟೇ ಬೇರೆ ಇದೆ,
ನೀನು ಬಂದುಬಿಡು, ನಿನ್ನ ಅಚೀವ್ಮೆಂಟ್ ಮಾಡುವಂತೆ ಇದು ಬೇಡವೇ ಬೇಡ ಅಂತ ಅವನು ಹೇಳ್ತಾನೆ. ಅದಕ್ಕೆ ಅದು ನನಗೆ ಗೊತ್ತು ಮಾಡೋದು, ನೀನೇನು ಹೇಳ್ಕೊಡ್ಬೇಕಾಗಿಲ್ಲ, ನೀನು ಇಲ್ಲಿಂದ ಫಸ್ಟ್ ರೈಟ್ ಹೇಳು, ಇಲ್ಲಿ ಏನಕ್ಕೆ ಬಂದೆ ನೀನು ಅಂತ. ಈ ಥರ ಹಿಂಸೆಯಲ್ಲಿ ಬದುಕೋದಕ್ಕೆ ನಿನಗೆ ಹೆಂಗೆ ಆಗುತ್ತೆ ಐಶು, ಆಗಲ್ಲ, ಬಾ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ನಾನು ಬರಲ್ಲ, ನೀನು ಹೋಗು, ನಾನು ಬರೋದು ನನಗೆ ಗೊತ್ತಿದೆ, ಹೋಗು ಅಂತ. ಅಪ್ಪಂಗೆ ಫೋನ್ ಮಾಡಲಾ, ಅಪ್ಪನ ಜೊತೆನೇ ಬರ್ತೀಯಾ ಅಂತ ಕೇಳ್ತಾನೆ. ಅಪ್ಪನ ಹೆಸ್ರು ಎತ್ತಬೇಡ, ನನಗೆ ಸಿಟ್ಟು ಬಂದ್ಬಿಡುತ್ತೆ, ನನಗೆ ಅನ್ಯಾಯ ಮಾಡಿದವರು ನನ್ನ ಎದುರುಗಡೆ ಯಾರ ಹೆಸರು ಬರಬಾರ್ದಿಲ್ಲಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನೆ. ಅಲ್ಲೆಲ್ಲರ ರಾಮಣ್ಣಂಗೆ ಸಿಕ್ಕಿ ಅವನು ಬೆಂಡೆತ್ಬೋದು ಅನಿಸುತ್ತೆ. ಇವಳು ಅಜ್ಜಿ ಜೊತೆ ಗರಡಿ ಮನೆಗೆ ಹೋಗಬೇಕು. ಗರಡಿ ಮನೆಗೆ ಹೋಗಿ ಮನಸ್ಸಲ್ಲಿ ಅನ್ಕೋತಾಳೆ, ನನ್ನ ಕಣ್ಣಿಂದನೇ ಅವನ ಆಟನ ಅಲ್ಲೇ ಮುಳುಗೋಗಂಗೆ ಮಾಡ್ತೀನಿ, ಅವ್ನು ಸೋಲಂಗೆ ಮಾಡ್ತೀನಿ ರಾಮಣ್ಣ, ಅವನಿಗೆ ಮಾಡ್ತೀನಿ ನೋಡು ಅಂದ್ಕೊಂಡು. ಆಯಿತು ಅಜ್ಜಿ ಹೋಗೋಣ, ನಾನು ಬರ್ತೀನಿ ಅಂತ ಅಜ್ಜಿ ಜೊತೆ ಹೊರಡಬೇಕು ಅವಳು. ಈ ಕಡೆ ಅವನು ಬೆಂಗಳೂರು ಕಡೆ ಹೊರಟಿದ್ದಾನೆ, ಇವಳು ಗರಡಿ ಮನೆಗೆ ಹೊರಟಬೇಕು. ಆದರೆ ಇವಾಗ ಇವನು ಹೋಗಿ ಅಲ್ಲಿ ಹೇಳಿರ್ತಾನಲ್ವ, ಅಲ್ಲಿ ಬಂದು ಕಾರ್ ನಿಲ್ಲಿಸಿ ಅಟ್ಯಾಕ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.